ओम मोक्षराय नमः ओम वराय नमः ओम चित्स्वरूपाय नमः ओम चिदानन्दाय नमः ओम जयश्रिये नमः ओम जयाय नमः ओम सर्वमङ्गलमाङ्गल्याय नमः ओम ध्रुवाय नमः ओम कृत्याय नमः ओम मृडान्ये नमः ओम भक्ताक्षराय नमः ओम सर्वशक्तिसमायुक्ताय नमः ओम शरण्याय नमः ओम सर्वकामदाय नमः ओम श्रीचण्डिकापरमेश्वर्यै नमः। नागस्य वृक्षमपितं वदानो वैष्णवील्लोकयमालयन्ना त्याजनाय विद्महे कन्याकुमारि धीमहि तन्नो दुर्गिः प्रचोदयात्। सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनी।
आयतनवान् भवते अग्निर्वा अपामायतनम् आयतनवान् भवते वायुर्वा अपामायतनम् आयतनवान् भवते असौ वेदपञ्चपामायतनम् आयतनवान् भवते चन्द्रमा वा अपामायतनम् आयतनवान् भवते नक्षत्राणि वा अपामायतनम् आयतनवान् भवते अक्षर्या वा अपामायतनम् आयतनवान् भवते अपामायतनम् आयतनवान् भवते वै संवत्सरस्यायतनम् आयतनवान् भवते एवं वेदा ಅಗ್ನಿಮಂತ್ರಿಯಲ್ಲಿ ಸ್ವೀಕರಿಸಿಕೊಂಡ ಪರದಕ್ಕಂದ ಹಾಗೂ ಬಂದಂತ ಮಾಡಿಕೊಟ್ಟಂತ
ಅನ್ನದಾನೋಕ್ತ ದ್ರವ್ಯಾಹುತಿಗಳನ್ನು ಏಕೈಕ ಸಹಸ್ರವನ್ನು ಸ್ವೀಕಾರ ಮಾಡಿಕೊಂಡು ಹಾಗೆ ಬರತಕ್ಕಂಥ ಸಮಸ್ತ ಗ್ರಹದ ಮೃತ್ಯುದೋಷಗಳನ್ನು ಹಾಗೂ ಆಧ್ಯಾತ್ಮಿಕ ಆಜೀವಿಕಾದಿಗಳು ತಾಪತ್ರಯ ದೋಷಗಳನ್ನು ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನು ಹಾಗೂ ರಾಜಭಯ ಚೋರ್ಭಯ ಅಗ್ನಿಭಯ ಜಲಭಯ ವಿಷಭಯ ಸಮಸ್ತ ಭಯಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಹಾಗೆಯೇ ಪ್ರಸನ್ನಗಾರ ಅಂತ ಪ್ರಸನ್ನಗಾರ ಹೋಮಾದ ಮೇಲೆ ಪೂಜಾದ ಮೇಲೆ ದೇವರಿಗೆ ಪ್ರಸನ್ನಗಾರ ಹಾಗೆ ಹವನಾದ ಮೇಲೆ ಪೂರ್ಣಾದ ಪ್ರಸನ್ನಗಾರ ಅಂತ ಪ್ರಸನ್ನಗಾರದಲ್ಲಿ ಆ ದೇವಿಯಲ್ಲಿ ಬೇಡಿಕೊಂಡಂಥ ಕಷ್ಟಗಳನ್ನು ದುರ್ಗಾ ದಾರಿದ್ರ್ಯ ಶಮನಿಯಿಂದ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ತಾಯಿಯಿಂದ ನಾವೆಲ್ಲರಿಂದ ಅಗ್ನಿ ಮಧ್ಯೆಯಲ್ಲಿ ಪೂಜರಿ ಅನ್ನದಾನೋತ್ತರ ಆ ಪರಮಾನ್ನಾಹುತಿಗಳನ್ನು ಕೊಟ್ಟಿದ್ದೇವೆ ಪಡ್ಕೊಂಡ ಆಹುತಿಗಳನ್ನು ದೇವಿ ಸ್ವೀಕರಿಸಿಕೊಂಡು ನಮಗಾಗಲಿ ಭಕ್ತಜನಗಳಿಗಾಗಲಿ ಪ್ರಜನಗಾಗಲಿ ಇಲ್ಲಿ ಮಾಡುವಂಥ ಕೆಲಸಗಳಾಗಲಿ ಹೇಗೆ ಓಡವರಿಗಾಗಲಿ ಬಂದಂಥ ಬರತಕ್ಕಂಥ ಕಷ್ಟದೋಷಗಳನ್ನು ಪರಿಹಾರ ಮಾಡಿಬಿಟ್ಟು ದುರ್ಗೆ ಸ್ಮೃತ ಹರಸಬೀಗಿ ಮಶೇಷದಂತೋ ಸ್ವಸ್ಥೇ ಸ್ಮೃತ ಅತಿದೇವಿಷೋ ದಾರಿದ್ರ್ಯ ದುಃಖ ಭಯಹಾರಣಿಗಾತ್ಮಧನ್ಯ ಅಂತ ಆ ದುರ್ಗೆ ಹರಿಸಿ ನಮಗೆ ದುಃಖ ದಾರಿದ್ರ್ಯ ದುಃಖ ಭಯಗಳನ್ನು ನಿವಾರಣೆ ಮಾಡಿಕೊಟ್ಟು ಹಾಗೆ ನಮಗೆಲ್ಲರಿಗೂ ಬರತಕ್ಕಂಥ ಜೀವನಾಧಾರಿತ ದೋಷಗಳಿದ್ರು ಅದನ್ನೆಲ್ಲ ತಾಯಿ ಪರಿಹಾರ ಮಾಡಿಕೊಟ್ಟು ಮೇಲೆಗೆ ಈಗ ಈ ಕ್ಷೇತ್ರದಲ್ಲಿ ದೇವತಾ ಸತ್ಕರ್ಮ ಮಾಡುವಂಥ ಯೋಗ್ಯ ಭಾಗ್ಯ ನಮಗೆಲ್ಲ ಅನುಗ್ರಹಿಸಿಕೊಟ್ಟು ಹಾಗೂ ಇನ್ನು ಕ್ಷೇತ್ರಾಭಿವೃದ್ಧಿ ಮಾಡಿಕೊಟ್ಟು ಕ್ಷೇತ್ರದಲ್ಲಿ ಇರುವವರಿಗಂತೆ ಹಾಗೂ ಪ್ರೇತಾಕರಿಗೆ ಬಂದಂಥ ಅವರೊಂದು ದುರದಗಳನ್ನು ನಿವಾರಣೆ ಮಾಡಿಕೊಟ್ಟು ಇದಕ್ಕಂತೆ ಹೆಚ್ಚು ಸೇವೆ ಮಾಡಿ ಯೋಗ್ಯ ಭಾಗ್ಯವೂ ಸಂಪತ್ತನ್ನು ಅನುಗ್ರಹ ಮಾಡಿಕೊಟ್ಟು ಹಾಗೂ ದೇವರ ಅನುಗ್ರಹ ಪ್ರಾಪ್ತಿ ಮಾಡಿ ಮೇಲೆಗೆ ಆಯುರಾರೋಗ್ಯ ಭಾಗ್ಯ ಸುಖ ನಂಬರಿ ಸುಖ ಸೌಭಾಗ್ಯವನ್ನು ಆ ತಾಯಿ ನಮಗೆಲ್ಲರಿಗೂ ಅನುಗ್ರಹ ಮಾಡಿ ಹೇಳಿ ಕ್ಷೇತ್ರ ಸ್ವಾಮಿಯಾದ ಸೋಮನಾಥ ದೇವರಲ್ಲೂ ಹಾಗೂ ಆ ದೇವಿಯಲ್ಲಿ ನಾವು ಎಲ್ಲರೂ ಭಕ್ತಿ ಗೋವಿಂದಾನಿ ಗೋವಿಂದ
सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते सर्वस्वरूपे सर्वेशे सर्वशक्तिसमन्विते वेदेभ्यस्त्राहिनो देवी दुर्गे देवी नमोस्तुते ओम सचित्रचित्रं हरिद्राचूर्णं सचित्रचित्रं आगे बिड़े इल्ले सचित्रचित्रं चित्रयन्तमस्मै चित्रक्षत्रं योधां चन्द्रं रवीन्द्रवीरं चन्द्रचन्द्र ಬೆರಗಣದೇವಸ್ತ ಓಂ ಆಯ್ತಲ್ಲ ಅಲ್ಲಿ ಬಿಡಿ ಆಮೇಲೆ ಹೂ ಕೊಡಿ ಅಕ್ಕ ಹೂ ಕೈಯಲ್ಲಿ ಕೊಡಿ ಆಗದ ಹೂ ಕೊಡಿ ಓಂ ಆಯನೇ ದೇವರಾಯಣೆ ದೂರ್ವಾರೋಹಂತ ಪುಷ್ಪಣೆ ಹರದಾಸ್ತಮ
ಹಾಗೆ ತಾಯಿ ಸೇವೆಯನ್ನು ಹಾಗೆ ಸೋಮನಾಥ ಸೇವೆಯನ್ನು ಮಾಡಿಕೊಂಡಿದ್ದ ಇದಂಥ ಜೀವನ ಮಾರ್ಗವನ್ನು ವಿಶೇಷವಾಗಿ ಬಿಟ್ಟು ವೇದಾ ಪಂಚಮಿಯಿಂದ ಇದು ವಿಶೇಷ ಪಂಚಮಿ ಪಂಚಮ ಮಾಡಲಿಕ್ಕಿಲ್ಲ ಖಂಡಿಕಾ ಹವನವನ್ನು ಮಾಡಬೇಕು ಕಷ್ಟಗಳು ಅನ್ನ ಪರಿಹಾರ ಮಾಡಬೇಕು. ಹಾಗೆ ಸಂಪತ್ತನ್ನು ಮಹಾಗಾಳಿ ನಮ್ಮ ಕಷ್ಟದೋಷಗಳನ್ನು ಪರಿಹಾರ ಮಾಡಿದರು. ಹಾಗೆ ಮಹಾಗಾಳಿ ಮಹಾಲಕ್ಷ್ಮಿ ನಮಗೆ ಆರ್ಥಿಕ ವಿಷಯ ಸಂಪತ್ತಿನ ವಿಷಯದಲ್ಲಿ ದೋಷಿದ್ದರೆ ಅದನ್ನು ನಿವಾರಣೆ ಮಾಡಿದರು. ಹಾಗೆಯೇ ಸರಸ್ವತಿ ನಮ್ಮ ಜ್ಞಾನಶಕ್ತಿಯನ್ನು ಕೊಡುವರು. ಹಾಗೆ ತ್ರಿಗುಣಾತ್ಮಿಕ ದುರ್ಗಾಪರಮೇಶ್ವರಿ ನಮ್ಮ ಕಷ್ಟವನ್ನು ನಿವಾರಣೆ ಮಾಡಿದರು. ಹಾಗೆ ಇವತ್ತು ದಿವಸ ಆ ಖಂಡಿಕಾ ಹವನವನ್ನು ನೀವಿಗಾಗಿ ನಿಮ್ಮ ದಾಂಪತ್ಯ ಮಕ್ಕಳಿಗಾಗಿ ಮಾಡುವಂಥ ವ್ಯವಹಾರಕ್ಕಾಗಿ ಮಕ್ಕಳು ಮಾಡಿದ್ದೇ ನೀವು ಮಾಡುವಂಥ ವ್ಯವಹಾರಕ್ಕಾಗಿ ಬಂದಂಥ ಬರುವಂಥ ದುರಿತಗಳಿದ್ದರು ಅದನ್ನೆಲ್ಲ ತಾಯಿ ಪರಿಹಾರ ಮಾಡಿಕೊಟ್ಟು ಅನೇಕ ಸೇವೆಯನ್ನು ಮಾಡಲಿಕ್ಕೆ ಯೋಗ್ಯ ಮಾಡಿದ ಸಂಪತ್ತನ್ನು ಹಾಗೆ ಮಾಡುವಂಥ ವ್ಯವಹಾರದ ಉತ್ತಮ ಸ್ಥಾನಮಾನ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಏನನ್ನು ನೆಲೆಸಿಕೊಂಡಿದೆ ಅದನ್ನು ಅತಿ ಶೀಘ್ರವಾಗಿ ನೆರವೇರಿಸಿಕೊಟ್ಟು ಈ ಕ್ಷೇತ್ರವನ್ನು ನಿಮ್ಮ ಕೈಯಲ್ಲಿ ಎಲ್ಲ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಯೋಗ್ಯವೋ ಭಾಗ್ಯವೋ ಅನುಗ್ರಹ ಮಾಡಿ ಒಳ್ಳೆ ಜೀವನವನ್ನು ಮಾಡಿ ಸಂಪತ್ತನ್ನು ಭಗವಂತ ಅನುಗ್ರಹ ಮಾಡಿ ಅಂತ ಕ್ಷೇತ್ರ ಸ್ವಾಮಿಯಾದ ಸೋಮನಾಥ ದೇವರು ಪರಿವಾರ ದೇವರು ಹಾಗೆ ವಿಶ್ರಾಮ ಮಹಾಗಾಳಿ ಮಹಾನಸಿ ತ್ರಿಗುಣಾತ್ಮಿಕ ಅಂತ ಆ ತಾಯಿ ನಿಮ್ಮ ಬಾಲಿಗೆ ಆ ಭಗವಂತನ ಪ್ರಸಾದ ರೂಪದಲ್ಲಿ ಆ ತಾಯಿ ಅನುಗ್ರಹ ಮಾಡ್ತಾರೆ. ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಎಲ್ಲವನ್ನು ನೀವು ಭಕ್ತಿ ಬರುವಾಗ ಕೆಲಸ ಮಾಡಿಕೊಂಡಿದ್ದು ಇನ್ನು ಮಾಡ್ತೀರಾ ಹಾಗೆ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಆರೋಗ್ಯವನ್ನು ಆಯುಷ್ಯವನ್ನು ಸದ್ವಿದ್ಯನ್ನು ಒಳ್ಳೆಯ ಜೀವನ ಮಾಡಿ ಯೋಗ್ಯ ಭಾಗ್ಯ ಸಂಪತ್ತನ್ನು ಅನುಗ್ರಹ ಮಾಡಿ ನಿಮ್ಮ ಕೈಯಲ್ಲಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಯೋಗವಾಗಿ ನಿಮಗೆ ಮನಸ್ಸು ಕೊಡಲಿ ಅಂತ ಹೇಳಿದ್ದಾರೆ.